ನಿಮ್ಗೇನು ಅಂತ ಹೇಳ್ಬೇಕು ಮೇಡಮ್. ಏನೋ ವೆಲ್ಕಮ್ ಮೇಡಮ್. ಒಳಗಡೆ ಬಂದ್ಮೇಲೆ ನೀನೇನೋ ವೆಲ್ಕಮ್ ಹೇಳೋದು? ಟೇಕ್ ಕೇರ್ ಸೀಟ್ ಮೇಡಮ್. ಚೇರ್ ಇರೋದು ಕೂತ್ಕೊಳ್ಳೋಕೆ ಅಂತ ಗೊತ್ತು ನನ್ಗೆ. ಮೇಡಮ್ ಮೂಡಲಿಲ್ಲ ಅಂತ ಕಾಣುತ್ತೆ. ನಾನೇನ್ ಫಸ್ಟ್ ನೈಟ್ ಹಾಲ್ ತಗೊಂಬಂದಿದ್ದೀನ ಮೂಡಲ್ಲಿರಕ್ಕೆ? ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡ್ಕೊಳಕ್ ಬಂದಿರೋದು. ಗುಡ್ ಡಿಸಿಷನ್ ಮೇಡಮ್. ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಮೇಡಮ್ ತುಂಬಾ ಗರಂ ಆಗೋರಿ ಅನ್ಸುತ್ತೆ ಸದ್ಯ. ಮೇಡಮ್ ಆರ್ಡರ್ ಪ್ಲೀಸ್. ಗೆಟ್ ಲಾಸ್ಟ್. ಆ ಐಟಮ್ ನಮ್ಮ ಹತ್ರ ಇಲ್ಲ ಮೇಡಮ್. ಅಂದ್ರೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನ್ ತಗೊಂತೀರಾ ಅಂದ ಮೇಡಮ್. ಕಾಫಿ ತಗೊಂಬ ಹೋಗು. ಕಾಫಿ ಓಕೆ ಮೇಡಮ್. ಏನ್ ಕೇಳಿದ್ರು ಗುರುಗುರು ಅಂತ ಅವಳಲ್ಲಪ್ಪು. ಚಿನ್ನು ಮೇಡಮ್ ಕಾಫಿ ರೆಡಿ. ನಿಮ್ಗೇನ್ ಬೇಕು ಆರ್ಡರ್ ಮಾಡಿ ಸರ್. ಒಂದು ಕಪ್ಪೆಸಿನ. ಹಾ ಅದು ಕಪೆಸಿನ ಅಲ್ಲ ಸರ್, ಕ್ಯಾಪಿಚೀನು. ಚಿಕ್ಕಣ್ಣನ್ ಗರ್ಗರ್ ತಗೋಬಾ. ಹಾ ಅದು ಚಿಕನ್ ಗರ್ಗರ್ ಅಲ್ಲ ಸರ್, ಚಿಕನ್ ಬರ್ಗರ್ ಸರ್. ಅಲ್ಲಪ್ಪ ಏನ್ ಬೇಕು ಅಂತ ನಮಗ್ ಗೊತ್ತಾಯ್ತು ಸರ್, ನಾವು ತರ್ತೀವಿ, ನೀವು ಕುತ್ಕೊಳ್ಳಿ ಸರ್. ಸರಿ ಹೋಗಲ್ಲ ಹೋಗತ್ತಾಗಿ. ಏನ್ ಚಿನ್ನಿ ಮಾತಾಡ್ಬೇಕು ಅಂದೆ? ನನ್ ಜೊತೆ ಮಾತಾಡ್ಬೇಡ ನೀನು. ಮಾತಾಡೋ ಅಂತ ಕರೆಸ್ಬಿಟ್ಟು ಮಾತಾಡಲ್ಲ ಅಂದ್ರೆ ಹೆಂಗೆ? ಬ್ರೇಕಪ್. ಮೇಕಪ್ ಮಾಡಿದಷ್ಟು ಈಸಿಯಾಗಿ ಬ್ರೇಕಪ್ ಅಂತಿದ್ಯಲ್ಲೇ. ನೀನ್ ಹಿಂಗೆ ಹೇಳ್ತೀಯ ಅಂತ ಗೊತ್ತೋ, ಅದಕ್ಕೆ ನಮ್ಮಿಬ್ಬರನ್ನ ಪ್ಯಾಚ್ ಅಪ್ ಮಾಡಕ್ಕೆ ನನ್ನ ಫ್ರೆಂಡ್ನ ಕರೆದಿದ್ದೀನಿ. ಯಾರು? ಆ ಮಂಜಾನ? ಅವನೊಬ್ಬ ಕಿತ್ತೋದವನು. ಅಲ್ಲಿ ನೋಡು. ಹಾ ಬನ್ನಿ ಬನ್ನಿ, ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಕೇಳಿಸ್ಕೊಂಡೆ, ಥ್ಯಾಂಕ್ ಯು. ಆಕ್ಚುಲಿ ಅವಳು ಬೈದಿದ್ದಲ್ಲ ಮಗ. ನಮ್ ಬಗ್ಗೆ ನಮ್ಗೆ ಗೊತ್ತು, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಇವನ್ ಲವ್ ಅಲ್ಲಿ ಸ್ಪೈಸಿನೇ ಇಲ್ಲ, ಬರೀ ಸಪ್ಪೆ ಸಪ್ಪೆ. ಲವ್ ಒಂಚೂರು ಉಪ್ಪು ಖಾರ ತಗೊಂಬಾರ. ಹುಣಸೆ ಹುಳಿಗೂ ಹೇಳಮ್ಮ. ಅದಲ್ಲ ರೀ, ಬೋರಿಂಗ್ ಅಂತ ಹೇಳಿದ್ದು. ನಾವಿಬ್ರು ಫೋನಲ್ಲಿ ಮಾತಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತಾ? ಹಲೋ ಹಲೋ, ಏನ್ ಮಾಡ್ತಾ ಇದ್ಯಾ? ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ. ನೀನೇನ್ ಮಾಡ್ತಾ ಇದೀಯಾ? ನಾನು ಸುಮ್ನೆ ಮೊಬೈಲ್ ನೋಡ್ತಾ ಇದ್ದೆ. ತಿಂಡಿ ಆಯ್ತಾ? ಆಯ್ತು, ಚಿತ್ರಾನ್ನ ತಿಂದೆ. ನಿಂದು? ನಾನು ಉಪ್ಪಿಟ್ಟು ತಿಂದೆ. ಮತ್ತೆ ನೀನೇ ಹೇಳು. ಮತ್ತೆ ನೀನೇ ಹೇಳು, ತಿಂಡಿ ಆಯ್ತಾ? ಹೇಳದ್ನಲ್ಲೋ ಅವಾಗ್ಲೇ. ಓ, ನನ್ನ ಹತ್ರ ಮಾತಾಡ್ಕೊಂಡು ಬೇರೆ ಯಾವಳ ಜೊತೆನೋ ಚಾಟ್ ಮಾಡ್ತಾ ಇದ್ಯಾ? ಎಲ್ಲಿ ವಾಟ್ಸಪ್ ಸ್ಕ್ರೀನ್ ಶಾಟ್ ಕಳ್ಸು. ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಹೇಳು ಮತ್ತೆ. ನೀನೇ ಹೇಳು, ತಿಂಡಿ ಆಯ್ತಾ? ಅವಾಗ್ಲೇ ಹೇಳಿಲ್ವಾ ತಿಂಡಿ ಆಯ್ತು ಅಂತ? ಇಡೇ ಫೋನು. ಹಿಂಗಿರುತ್ತೆ ನಮ್ ಕಾನ್ವರ್ಸೇಷನ್. ದಿನಕ್ಕೆ ಒಂದ್ಸಲ ಕಾಲ್ ಮಾಡಿದ್ರೆ ಏನಾರ ವಿಷಯ ಇರುತ್ತೆ, 20 ಸಲ ಕಾಲ್ ಮಾಡಿದ್ರೆ ಏನಿರುತ್ತಮ್ಮ ಮಣ್ಣು. ಆಮೇಲೆ ಬ್ಯಾಂಕಾಕ್ ಹೋಗ್ತೀನಿ ಅಂತಾನೆ, ನಾನು ಬರ್ತೀನಿ ಅಂದ್ರೆ ಬೇಡ ಅಂತಾನೆ. ಅಲ್ಲಮ್ಮ, ಹೋಟ್ಲಿಗೆ ಹೋಗೋನು ಯಾವನಾದ್ರೂ ಮನೆಯಿಂದ ಊಟ ತಗೊಂಡು ಹೋಗ್ತಾನ? ಅಂದ್ರೆ ನಿನಗೆ ಅರ್ಥ ಆಗಲ್ಲ ಬಿಡು. ನಿಂದೇನೋ ಮದುವೆ ಆದ್ರೂ ಮಕ್ಳು ಮಾಡ್ಕೊಳಲ್ಲ ಅಂತ. ಏಯ್, ನೀವು ಉದ್ದೇಶ ಬಿಟ್ಟು ಆಚೆ ಹೋಗ್ತಾ ಇದ್ದೀರಾ. ಮಕ್ಳಾಕ್ ಬೇಡ ಅಂತಿದ್ದೀರಾ? ಗಿವಿಂಗ್ ಬೇಬಿ ಇಸ್ ಈಸಿ, ಬಟ್ ಡೆಲಿವರಿಂಗ್ ಬೇಬಿ ಇಸ್ ಕಷ್ಟ. ಅದೆಲ್ಲ ನಂಗೆ ಆಗಲ್ಲ. ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಅವನಿಗೆ ನಾನೇ ಬೇಬಿ. ಅಯ್ಯ ಬೇಬಿ, ವಂಶ ಉದ್ಧಾರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟ್ರೆಚ್ ಮಾರ್ಕ್ ಮಾತ್ರ ಬರಬಾರ್ದಲ್ವಾ? ಒಳ್ಳೆ ಪಾಲಿಸಿ. ಏಯ್ ಬಾರೋ ಇಲ್ಲಿ. ಮ್ಯಾಚ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ನೆಟ್ ಪ್ರಾಕ್ಟೀಸ್ ಆದ್ರೂ ಇರುತ್ತೆ ತಾನೇ? ಅದಿರುತ್ತೆ. ಕಿಲಾಡಿ. ಆಮೇಲೆ ಥಿಯೇಟರ್ ಅಲ್ಲಿ ಕಾರ್ನರ್ ಸೀಟ್ ಬುಕ್ ಮಾಡು ಅಂದ್ರೆ ಬೇಡ ಅಂತಾನೆ. ಲೇ ಸೀತಾರಾಮು,
ಲೇ ಅಷ್ಟೊಂದು ಒಳ್ಳೆವನೇನೋ ನೀನು ಅಂತ ಆರ್ಥೋಡಕ್ಸ್ ಸಂಪ್ರದಾಯಸ್ಥ ಫ್ಯಾಮಿಲಿ ಏನೋ ನಿಂದು. ಅಂದ್ರೆ ಸ್ಟ್ರೈಟ್ ಆಗಿ ಸಿನಿಮಾ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಮಗ. ಕಾರ್ನಲ್ಲಿ ಕೂತ್ಕೊಂಡು ಏನ್ ಕಾಣುತ್ತೆ? ಲೇ ಹುಡುಗಿ ಕರ್ಕೊಂಡು ಥಿಯೇಟ್ರಿಗೆ ಯಾಕೆ ಹೋಗ್ತಾರೆ ಅನ್ನೋ ಬೇಸಿಕ್ ನಾಲೆಜ್ ಇಲ್ಲದೆ ಹೆತ್ಬಿಟ್ಟವ್ರಲ್ಲ ನಿಮ್ಮ ಅಪ್ಪ ಅಮ್ಮ. ನಿನ್ನಂತ ಫ್ರೆಂಡ್ ಮಾಡ್ಕೊಂಡಿನಲ್ಲ, ನಾನು ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕು. ಆಮೇಲೆ ಕಿಸ್ ಕೇಳಿದ್ರೆ ರೀಸನ್ ಕೇಳ್ತಾನೆ. ಕಿಸ್ ಹೊಡಿಯಕ್ ಹುಡುಗಿರಿಗೆ ರೀಸನ್ ಬೇಕು, ಹುಡುಗರ್ಗೇನ್ ಸಾರ್ ಒಂದ್ ಸಂಧಿ ಸಿಕ್ಕರ್ ಜಮಾಯಿಸ್ಬಿಡ್ಬೋದು. ನೀವೇನ್ ಸಾರ್ ನೀವು ಕಟ್ಟಿ ಸುಟ್ಬಿಡ್ತೀನಿ. ಹಿರಿ ಮನುಷ್ಯ ಕೂತಿದ್ದೀನಿ ತಾನೆ, ಹೋಗ ಆಚೆ ಹೋಗ. ಇನ್ನೊಂದ್ಸಲ ಆರ್ಡರ್ ಮಾಡಿ ವಿಷಕ್ ಸಾಯಿಸ್ಬಿಡ್ತೀನಿ. ಬಡಿಮಿಯ ಸರಿ ಕಣಪ್ಪ, ನಿಮ್ ಸರಿ ಹೋಯ್ತಲ್ಲ, ನಾನ್ ಬರ್ತೀನಿ. ಇನ್ನೂ ಇದೆ. ಇನ್ನೂ ಇದೆಯಾ? ಹಾ. ಏನೋ ಈ ನಡುವೆ ನಾನು ಮೆಸೇಜ್ ಮಾಡ್ತಾರ ಮಗ. ಲೈ ಈ ಹುಡುಗಿರ್ ಮೆಸೇಜ್ ಮಾಡ್ತಿಲ್ಲ ಅನ್ನೋದ್ರಲ್ಲೇ ಒಂದ್ ಮೆಸೇಜ್ ಇದೆ ಕಣೋ. ಅವ್ರು ನಿನ್ ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ತಿದ್ದಾರೆ ಅಂತ. ಅದು ಬಿಡಿ, ಬಿಟ್ಟೆ ಹೇಳು. ನನ್ ಫಸ್ಟ್ ಕಿಸ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ. ಆದ್ರೆ ಇವನು ಫಸ್ಟ್ ಕಿಸ್ ಕೊಡ್ಬೇಕಾದ್ರೆ ಬಾಯಲ್ಲಿ ಏನ್ ಇಟ್ಕೊಂಡ್ ಬಂದಿದ್ದ ಕೇಳಿ. ಏನ್ ಇಟ್ಕೊಂಡಿದ್ದ? ತೂ ನಿನ್ ಜನ್ಮಕ್ಕೆ ನಾನ್ ಬರ್ತೀನಿ. ಇನ್ನೂ ಇದೆ. ಇನ್ನೂ ಇದೆಯಾ? ಏನೋ ಅವಳು ಫೋನ್ ತಗೊಂಡ್ ನೋಡ್ ಮಗ, ಬರೀ ಹುಡುಗರ ನಂಬರ್ ಇರುತ್ತೆ, ತಪ್ಪಲ್ವಾ? ಎಲ್ಲ ಫ್ರೆಂಡ್ಸ್. ಸೀತಾರಾಮು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ತಿಳ್ಕೊ. ಎಲ್ಲಾ ಕಂಪ್ನಿಲೂ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂತಾರೆ, ಆದ್ರೆ ಫ್ರೆಷರ್ಸ್ ನ ತಗೋತಾರೆ. ಅದೇ ಮದುವೆ ಆಗ್ಬೇಕಾದ್ರೆ ಫ್ರೆಷರ್ಸ್ ನ ಹುಡುಕ್ತಾರೆ, ಆದ್ರೆ ಎಕ್ಸ್ಪೀರಿಯನ್ಸ್ ಆಗಿರೋರು ಸಿಗ್ತಾರೆ. ಇದೇ ಕಣೋ ವಾಸ್ತವತೆ. ಅಪ್ಪಂಗ್ ಕೊಟ್ಟಿದ್ ಮಾತು ಹೇಳಿದ್ರೆ ಬಿಡಿ ಸಾರ್. ಯಾವ ಬೂಟ ನೋಡಿಬೇಕ ನೀನ? ನಾವ್ ಹೋಗ್ತೀನಿ ಕಣ. ಮಗ 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 ಕೂತ್ಕೊಳ ಮಗ. ಫೋನ್ ಬರ್ತಾ ಇದೆ, ಅರ್ಜೆಂಟ್ ಹೋಗ್ಬೇಕು. ಏನೋ ನಿಮ್ದು? ಒಂದ್ ನಿಮಿಷ ಕೂತ್ಕೊಳ್ಳೋ ಮಂಜಾ. ಸಾರಿ ಪರವಾಗಿಲ್ಲ, ಹೋಗಲ್ಲೋ ಬಾರಲ್ಲೋ ಅದೆಲ್ಲ ಅಲ್ಲಿವರೆಗೂ ಬೇಡ. ಹೇಳು. ನಾವಿಬ್ರು ಲವ್ ಮಾಡ್ತಿದೀವಿ ತಾನೆ, ಮತ್ತೆ ಇವನು ಡೇಟಿಂಗ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾನೆ ಅವನ್ ಫೋನಲ್ಲಿ. ಅದು ಸ್ವಂತ ಗಾಡಿ ಇದ್ರು ಟ್ರಾವೆಲ್ಸ್ ನಂಬರ್ ಇಟ್ಕೊಳಲ್ವಾ, ಹಂಗೆ ಜಾಣ. ಇದಕ್ಕೆ ಸರ್ ನಾನು ಹುಡುಗರ್ನ ನಂಬಲ್ಲ, ಯಾಮರ್ಸ್ಬಿಡ್ತಾರೆ. ಹಿಂಗೆ ನನ್ ಫ್ರೆಂಡ್ ನ ಒಂದ್ ಹುಡುಗ ಮದ್ವೆ ಆಗ್ತೀನಂತ ಮಾತ್ ಕೊಟ್ಟ, ಆಮೇಲೆ ಕೈ ಕೊಟ್ಟ. ಈಗ ಅವಳು 3 ತಿಂಗಳು ಪ್ರೆಗ್ನೆಂಟ್, ವಾಂತಿ ಮಾಡ್ತಿದ್ದಾಳೆ. ನನ್ನ ಫ್ರೆಂಡ್ಗೆ ಒಂದ್ ಹುಡುಗಿ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಲು. ಈಗ ಅವಳ ನೆನಪಲ್ಲಿ ಅವ್ನು ಕುಡ್ದು ವಾಂತಿ ಮಾಡ್ತಾವನೆ. ಏನ್ ಹುಡುಗಿರು ವಾಂತಿ ಮಾಡಿದ್ರೆ ಮಾತ್ರ ಬೆಲೆನಾ? ಹುಡುಗರು ವಾಂತಿ ಮಾಡಿದ್ರೆ ಬೆಲೆ ಇಲ್ವಾ? ಲೋ ಲಾಜಿಕ್ ತುಂಬಾ ಚೆನ್ನಾಗಿದೆ, ಆದ್ರೆ ಎಂಡ ಕುಡ್ದು ವಾಂತಿ ಮಾಡೋದಕ್ಕೂ ಹೊಟ್ಟೆ ಪಿಂಡ ಇಟ್ಕೊಂಡು ವಾಂತಿ ಮಾಡೋದಕ್ಕೂ ವ್ಯತ್ಯಾಸ ಇಲ್ವೇನಾ? ಪಾಪ ಕಣ ಹೆಣ್ಮಕ್ಳು. ಇವನ್ ಕೆಲ್ಸಕ್ಕೆ ಹೋಗಲ್ಲ, ಇವನ್ ಹೆಂಗ್ ಮದ್ವೆ ಆಗೋದು? ಇವನ್ನ ಮದ್ವೆ ಆಗಿ 100 ವರ್ಷ ಬಾಳ್ಬೇಕು ಅಂತ ಕನ್ಸ್ ಕಟ್ಕೊಂಡಿದೀನಿ. ಈ ನನ್ ಮಕ್ಳು ಎಣ್ಣೆ ಹೊಡೆದು ದಮ್ ಹೊಡೆದು 40 ವರ್ಷ ಬದುಕದೇ ಕಷ್ಟ, 100 ವರ್ಷದ ಮಾತಾಡ್ತಾವೆ. ಈ ನನ್ ಮಗ ಹೋಟ್ಲಲ್ಲಿ ಇದ್ರೆ ನಾನ್ ಇರಲ್ಲ ಕಣ, ನಾನು ಹೋಯ್ತೀನಿ. ಲೇ ಬಿಟ್ಬಿಡ್ರ, ನನ್ನ ಮನೆಯಿಂದ ಫೋನ್ ಬರ್ತಿದೆ ಕಣ್ರಿ. ಏನೋ ಇದೆ ಇನ್ನೂ? ಒಂದ್ ನಿಮಿಷ ಇರೋ ಮಚ್ಚ. ಸಾರಿ ಇವ್ ನನ್ನ ಲವ್ ಮಾಡ್ತಿದ್ದ ಅಂತಾನೆ, ಯಾವ್ದೋ ಹುಡುಗಿ ಜೊತೆ ಹಗ್ ಮಾಡ್ಕೊಂಡ್ ಫೋಟೋ ತೆಗೆಸ್ಕೊಂಡಿದ್ದಾನೆ. ಇದು ತಪ್ಪಲ್ವಾ? ಅದು ಮಗ, ಅದು ಒರಿಜಿನಲ್ ಗಿಂತ ಚೆನ್ನಾಗಿದೆಯಲ್ಲೋ. ಅದು ಒರಿಜಿನಲ್ ಗಿಂತ ಚೆನ್ನಾಗಿ ತೋರಿಸುತ್ತೆ ಮಚ್ಚ, ನಾನೇನ್ ಮಾಡ್ಲಿ? ಹಾಯ್ ಚಿನ್ನಿ. ನೀನ್ ಯಾರ ಜೊತೆ ಮಾತಾಡ್ತಿದೀಯ ಅನ್ಸುತ್ತೆ, ಆಮೇಲೆ ಕಾಲ್ ಮಾಡು. ಬಾಯ್. ಛತ್ರು ನನ್ ಮಗ. ಇದು AI ಅಂದ ತಾನೆ, ಇದೇನ್ ಮತ್ತೆ? ಅದು ಜಸ್ಟ್ ಫ್ರೆಂಡ್ಶಿಪ್ ಪ್ಲೈನ್ ಕಿಸ್ ಮಚ್ಚ. ಅದು ಜನರೇಷನ್ ಕಾಮನ್ ಅಲ್ವಾ ಕಿಸ್ಸು. ಲೇ ನಮ್ ದೇಶದಲ್ಲಿ ಪಬ್ಲಿಕ್ ಅಲ್ಲಿ ಪಿಸ್ ಹೊಡಿಬಹುದು, ಕಿಸ್ ಹೊಡಿಯಕ್ಕಾಗಲ್ಲ ಕಣೋ. ಕ್ಯಾ ಬಾತೆ ಸರ್, ಕ್ಯಾ ಬಾತೆ ಸರ್. ನಿಮ್ಮ ಅಜ್ಜಿ ಕೇಸರಿ ಬಾತು ಕೊಡ ಕಾಫಿ ತಗೊಳ್ಳಿ ಸರ್, ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ಆಹಾ, ಕಾಫಿ ಅದ್ಭುತವಾಗಿದೆ. ಯಾವ್ದ್ರಲ್ಲಿ ಮಾಡಿದ್ದೋ? ಗ್ಯಾಸ್ ಅಲ್ಲಿ ಸರ್. ಗ್ಯಾಸ್ ನಿಮ್ಮ ಯಾವ ಕಾಫಿ ಪುಡಿಲ್ ಮಾಡಿದ್ದೋ? ಅದು ನಮ್ಮಲ್ಲಿ ಪುನುಗು ಅಂತ ಒಂದ್ ಬೆಕ್ಕಿದೆ ಸರ್. ಆ ಬೆಕ್ಕಗೆ ಕಾಫಿ ಹಣ್ಣನ್ ಬೀಜ ತಿನ್ನಿಸ್ತೀವಿ ಸರ್. ಅದ್ರಲ್ಲಿ ಬರೋ ಕಕ್ಕಸದ ಬೀಜದಿಂದ ಕಾಫಿ ರೆಡಿ ಮಾಡ್ತೀವಿ ಸರ್. ಲೇ ಇದು
ಬೆಕ್ಕಿನ ಕತ್ತಲ್ ಬರೋ ಬೀಜದಿಂದ ಮಾಡಿರೋ ಕಾಫಿ ಏನೋ ಹೌದು ಸರ್. ಇದಕ್ ಸಾವಿರ ಕೊಟ್ಬಿಟ್ಟು ಎಲ್ರು ಕುಡಿತಾರ. ಖಂಡಿತ ಸರ್. ಇದು ಎಲ್ರಿಗೂ ಗೊತ್ತಾ? ಗೊತ್ತು ಸರ್. ಅಯ್ಯಯ್ಯೋ ಅಯ್ಯಲ್ಲೇ ನನಗೆ ಕಾಫಿ ಬೇಡ, ತಗೊಂಡೋಗು. ಕುಡಿಯಕ್ಕೂ ಅದೃಷ್ಟ ಬೇಕು ಸರ್. ಅಯ್ಯ ನಿನ್ನ ಅದೃಷ್ಟಕ್ಕೆ ನನ್ ಮೆಟ್ಟು. ಇನ್ನೇನಮ್ಮ? ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ ಕಣೋ. ಕ್ಯಾರೆಟಾ? ಅದು ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಕ್ ಬಂದೆ. ಹಂಗ ಹೇಳಮ್ಮ. ಲವ್ ಸೀತಾರಾಮು ಕ್ಯಾರೆಟ್ ಸರಿ ಇಲ್ಲ ಅಂದ್ರೆ ಸಾಂಬಾರ್ ಮಾಡಕ್ಕಾಗಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಸಂಸಾರ ಮಾಡಕ್ಕಾಗಲ್ಲ. ಆದ್ರೂ ಅಂತದೇನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಇವಂದು? ಇವನು ನಮ್ಮ ಅಜ್ಜಿ ಸೊಂಟಕ್ಕೆ ಕೈ ಹಾಕಿದ್ದ. ಹೇಳ್ತೀನಿರೋ. ನಾನು ಅವ್ರ ಮನೆಗೆ ಹೋಗಿದ್ನಾ, ಕರೆಂಟ್ ಹೋಗ್ಬಿಟ್ಟಿತ್ತು. ಇವಳಿತಾಳೆ ಅನ್ಕೊಂಡು ಅವ್ರ ಅಜ್ಜನ ತಪ್ಕೊಂಡ್ಬಿಟ್ಟೆ. ನಾನೇನ್ ಮಾಡಕ್ಕಾಗತ್ತೆ ಅಮ್ಮ, ಇದು ಗೊತ್ತಿಲ್ದೆ ಮಾಡಿರೋ ತಪ್ಪು. ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ಯಾರು ಶಿಕ್ಷೆ ಕೊಡಬಾರ್ದು. ಅಲ್ಲ ಕಣೋ, ಇವನು ವ್ಯಾಲೆಂಟೈನ್ಸ್ ಡೇ ಮುಂಚೆ ರೋಸ್ ಡೇಗೆ ರೋಸ್ ಕೊಟ್ಟಿಲ್ಲ, ಟೆಡ್ಡಿ ಡೇಗೆ ಟೆಡ್ಡಿ ಕೊಟ್ಟಿಲ್ಲ, ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ಕೊಟ್ಟಿಲ್ಲ, ಕಿಸ್ ಡೇಗೆ ಕಿಸ್ ಕೊಡಕ್ ಬಂದ್ಬಿಟ್ಟಿದ್ದ. ಚುಮ್ಮ ಲೈ, ಅನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಅಕ್ಕಿ ಹಾಕ್ಬೇಕು ಕಣ. ನೀನೇನು ಡೈರೆಕ್ಟ್ ಬಿಸಿನೀರ್ನೇ ಬಾಯಿಗೆ ಹಾಕತಾ ಇದೀಯಾ? ಅದೆಲ್ಲ ಹೋಗ್ಲಿ ಬಿಡಿ. ಈ ವ್ಯಾಲೆಂಟೈನ್ಸ್ ಡೇಗೆ ಎಲ್ಲಿ ಕರ್ಕೊಂಡು ಹೋಗಿದ್ದ ಕೇಳಿ? ತಾಜ್ ಮಹಲ್ಗ? ಲಾಲ್ ಬಾಗ್ ಪೊದೆಗೆ. ಲೈ, ಅದು ಕ್ರೌಡ್ ಜಾಸ್ತಿ ಇತ್ತು ಮಚ್ಚ, ಏನು ಮಾಡಕ್ಕಾಗಿಲ್ಲ. ನಿನ್ ಯೋಗ್ಯತೆಗೆ ಒಂದ್ ನಂದಿ ಹಿಲ್ಸ್ಗಾದ್ರೂ ಕರ್ಕೊಂಡು ಹೋಗೋದಲ್ವೇನೋ? ಇರೋ ಮಚ್ಚ ಒಂದ್ ನಿಮಿಷ. ಇವಳು ಮೊದಲ ತರ ಇಲ್ಲ. ಇವಳು ಫಸ್ಟ್ ಇವಳು ಕ್ರಂಬಿಂಗ್ ಅಂದ್ಲು, ಆಮೇಲೆ ಬೆಂಚಿಂಗ್ ಅಂದ್ಲು, ಆಮೇಲೆ ಲವ್ ಬಾಂಬಿಂಗ್ ಅಂದ್ಲು, ಆಮೇಲೆ ರಿಲೇಶನ್ಶಿಪ್ಗೆ ಎಂಟ್ರಿ ಆಗ್ಬಿಟ್ಟು ಲವ್ ಅಂದ್ಲು. ಈಗ ಗೋಸ್ಟಿಂಗ್ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂತಾವಳೆ. ಯಾಕಮ್ಮ? ಇವನಂದ್ರೆ ನಮ್ಮನೆ ನಾಯಿಗೂ ಇಷ್ಟ ಇಲ್ಲ. ಅಮ್ಮ, ತಾಯಿಗೆ ಇಷ್ಟ ಇಲ್ಲ ಅನ್ನೋದ್ರಲ್ಲಿ ಒಂದ್ ಅರ್ಥ ಇದೆ. ನಮ್ಮನೆ ನಾಯಿಗೆ ಇಷ್ಟ ಇಲ್ಲ ಅಂತ ಬ್ರೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಏನಮ್ಮ ಅರ್ಥ ಇದೆ? ಇವನು ಒಂದ್ ಹುಡ್ಗಿಗೆ ಬರ್ತೀಯಾ ಅಂತ ಮೆಸೇಜ್ ಮಾಡಿದ್ದಾನೆ. ಏಯ್, ಎಲ್ಗೋ? ಇರು. ಲೂಡೋ ಆಡಕ್ ಬರ್ತೀಯಾ ಅಂತ ಮೆಸೇಜ್ ಮಾಡಿದ್ದೀನಿ. ಅರ್ಧಂಬರ್ಧ ಓದೋದು, ನಾನೇನ್ ಮಾಡ್ಲಿ? ಪೂರ್ತಿ ಓದ್ಬೇಕಲ್ವೇನಮ್ಮ? ಅರ್ಧಂಬರ್ಧ ಓದ್ ತಿಳ್ಕೊಂಡ್ಬಿಟ್ರೆ ಹುಡುಗರು ನಿಮ್ ಪಡಿಯಕ್ಕೆ ಹುಡುಗಿರ್ನ ಪಟಾಯಿಸಕ್ಕೆ ಎಷ್ಟು ಕಷ್ಟ ಪಡ್ತಾರ ಗೊತ್ತಾ? ಏನ್ ಕಷ್ಟಪಟ್ಬಿಟ್ಟಿರ್ತಾರೆ. ಏನ್ ಕಷ್ಟ ಪಡ್ತಾರ? ಹುಡುಗರು ನಿಮ್ಮನ್ನ ನೋಡಿ ಇಷ್ಟಪಟ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ ಹಿಂದೆ ನಾಯಿ ತರ ಸುತ್ತಾಡಿ ಲವ್ ಪ್ರಪೋಸ್ ಮಾಡಿ, ನೀವ್ ಹೇಳಿರೋ ಕೆಲ್ಸನೆಲ್ಲ ಕತ್ತೆ ತರ ಮಾಡಿ, ನೀವು ಓಕೆ ಅಂದ ತಕ್ಷಣ ಕೋತಿ ತರ ಡ್ಯಾನ್ಸ್ ಮಾಡಿ, ನೀವು ಬೈದಿದ್ಕೆಲ್ಲ ಎಮ್ಮೆ ತರ ಸಹಿಸ್ಕೊಂಡು, ನೀವು ಕೇಳಿದ ಕಡೆ ಕುದುರೆ ತರ ಪಿಕಪ್ ಡ್ರಾಪ್ ಮಾಡಿ, ಯಾರಾದ್ರೂ ಹುಡುಗರು ನಿಮ್ ಚುಡಾಯಿಸಿದ್ರೆ ಸಿಂಹ ತರ ಫೈಟ್ ಮಾಡಿ, ನಿಮ್ ಜೊತೆ ಸ್ವೀಟ್ ಆಗಿ ಗಿಣಿ ತರ ಮಾತಾಡಿ, ಪಾಸ್ವರ್ಡ್ಗೆ ನಿಮ್ ಹೆಸರಿಟ್ಟು, ATM ಪಿನ್ಗೆ ನಿಮ್ ಬರ್ತ್ ಇಯರ್ ಇಟ್ಟು, ನಿಮ್ ಬರ್ತ್ಡೇಗೆ ವಿಶ್ ಮಾಡಿ, ಥಿಯೇಟರ್ ಮೂಲೆಯಲ್ಲಿ ಕುತ್ಕೊಂಡು ನಿಮ್ಗೆ ಕಿಸ್ ಮಾಡಿ, ನಿಮ್ಗೆ ಗಿಫ್ಟ್ ಕೊಟ್ಟು, ಕೇಳಿದ ಕಡೆ ಲಿಫ್ಟ್ ಕೊಟ್ಟು, ಸುಮಾರಾಗಿರೋ ನಿಮ್ನ ಸೂಪರ್ ಅಂದು, ಸೂಪರ್ ಆಗಿರೋ ನಿಮ್ ಫ್ರೆಂಡ್ಸ್ ನ ಸಿಸ್ಟರ್ ಅಂದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಎಲ್ಲ ಪೋಸ್ಟ್ಗೂ ವಾವ್ ಬೇಬಿ, ಸೂಪರ್ ಬೇಬಿ, ಫ್ಯಾಂಟಾಸ್ಟಿಕ್ ಬೇಬಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ನ ಕೇರ್ ಮಾಡಿ, ನೀವು ಕೇಳಿದ್ನೆಲ್ಲ ಕೊಡ್ಸ್ಕೊಂಡು, ನೀವು ಮಾಡಿದ್ನೆಲ್ಲ ಮಾಡಿಸ್ಕೊಂಡು, ನಿಮ್ಗೋಸ್ಕರ ಅಪ್ಪ ಅಮ್ಮನ ಹತ್ರ KTM ಬೇಕೇ ಬೇಕು ಅಂತ ಕಾಟ ಕೊಟ್ಟು, ಪ್ರೊಫೈಲ್ ಪಿಕ್ ಅಲ್ಲಿ ನಿಮ್ ಫೋಟೋ ಇಟ್ಟು 24 ಗಂಟೆ ನಿಮ್ಗೆ ಅಟೆನ್ಷನ್ ಕೊಟ್ಟು, ಒಂದೇ ಚಡ್ಡಿನ ತೊಳೆದೇ ಹಾಕೊಳ್ಳೋ ಫ್ರೆಂಡ್ಸ್ ಬಿಟ್ಟು, ಫಾರಿನ್ ಅಲ್ಲಿರೋ ಕೆಲಸ ಬಿಟ್ಟು, ಅಪ್ಪ ಅಮ್ಮನ್ ಬಿಟ್ಟು, ಅಣ್ಣ ತಮ್ಮನ್ ಬಿಟ್ಟು, ಅಕ್ಕ ತಂಗಿನ ಬಿಟ್ಟು, ಎಲ್ಲಾ ಬಿಟ್ಟು ನೀವೇ ಗತಿ ಅಂತ ನಿಮ್ಮ ಹತ್ರ ಬಂದ್ರೆ ಅರ್ಧಕ್ಕೆ ಕೈ ಕೊಟ್ಟು, ನಮ್ಮ ಮನೆ ನಾಯಿಗಿಷ್ಟ ಇಲ್ಲ, ನಮ್ ತಾಯಿಗಿಷ್ಟ ಇಲ್ಲ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತೀರಲ್ಲ, ನೀವೆಂತ ಸುಬ್ಬಿರಿರ್ಬೇಡ. ಇಂಥ ಹುಡುಗಿರ್ ಕೈಲಿ ಸಿಕ್ಕಿ ಎಷ್ಟು ಹುಡುಗರ ಜೀವನ ಹಾಳಾಗೋಗಿದ್ಯೋ ಏನು. ನೀವು ಲವ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನನ್ನನ್ನ ನಿಮ್ಗಿಂತ ಅರ್ಥ ಮಾಡ್ಕೊಳ್ಳೋರು ಬೇರೆ ಯಾರು ಸಿಗಲ್ಲ ಅನ್ಸುತ್ತೆ. ನಂಗೆ ನೀವೇ ಕರೆಕ್ಟು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ವಾಟ್ ಯು ಸೇ? ಐ ಜಸ್ಟ್ ಲವ್ ಯು. ಅಯ್ಯೋ ಡಿಂಗರ್ ಬಿಲ್ಲಿ. ಅವ್ರು ಯಾರು? ತುಂಬಾ ಹತ್ರದವ್ರು. ತುಂಬಾ ಹತ್ರದವ್ರು ಅಂದ್ರೆ? ನನ್ನ ಹೆಂಡತಿ. ಹೆಂಡತಿ
ಒಳ್ಳೆ ಟೈಮಿಗೆ ಬಂದ್ರಿ ಮೇಡಮ್, ಸೂಪರ್.